ನಮಸ್ಕಾರ. ತಿರುಚುಪಾಟಾಯ್ಡ್ ಅಂದರೆ ಮೊಂಜಾರು ಔಷಧಿಯನ್ನು ಸರಿಯಾಗಿ ಬಳಸುವುದು ಹೇಗೆ ಎಂಬುದರ ಕುರಿತಾದ ಈ ಮೂಲ ವರದಿಯ ವಿವರಣೆಗೆ ಅಂದ್ರೆ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇದು ಕೇವಲ ಥಿಯರಿಯಲ್ಲ, ವಾಸ್ತವವಾಗಿ ಈ ಔಷಧಿ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಲು ಬೇಕಾದ 10 ಪ್ರಮುಖ ನಿಯಮಗಳೇನು ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ವಿವರಣೆಯಲ್ಲಿ ನಾವು ಮುಖ್ಯವಾಗಿ 4 ಹಂತಗಳನ್ನು ನೋಡಲಿದ್ದೇವೆ. ಹಂತ 1 ಮನಸ್ಥಿತಿ ಮತ್ತು ಕಾರ್ಯವಿಧಾನ. ಹಂತ 2 ಆಹಾರ ಮತ್ತು ಜಲಸಂಚಯನ. ಹಂತ 3 ನಿರೀಕ್ಷೆಗಳು ಮತ್ತು ಪರಿಣಾಮಗಳು. ಹಾಗೂ ಕೊನೆಯದಾಗಿ ಹಂತ 4 ಚಲನೆ ಮತ್ತು ನಿರ್ವಹಣೆ. ಮೊದಲಿಗೆ ಹಂತ 1 ಮನಸ್ಥಿತಿ ಮತ್ತು ಕಾರ್ಯವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ತುಂಬಾ ಜನ ಈ ಟಿರ್ಜಪೈಡ್ ಅನ್ನು ಒಂದು ಮ್ಯಾಜಿಕ್ ಮಾತ್ರೆ ಅಥವಾ ಶಾರ್ಟ್ ಕಟ್ ಅಂತ ಅನ್ಕೊಳ್ತಾರೆ. ಔಷಧಿ ತಗೊಂಡ ತಕ್ಷಣ ಅದೇ ಎಲ್ಲ ಕೆಲಸ ಮಾಡುತ್ತೆ ಅನ್ನೋದು ದೊಡ್ಡ ತಪ್ಪು ಕಲ್ಪನೆ. ಮೂಲ ಮಾಹಿತಿಯ ಪ್ರಕಾರ ಇದೊಂದು ಸಹಕಾರಿ ಸಾಧನ. ಅಂದರೆ ಹೊಸ ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಇದು ಒಂದು ಟೂಲ್ ಆಗಿ ಕೆಲಸ ಮಾಡುತ್ತದೆ ಅಷ್ಟೇ. ಕೆಲಸ ಮಾಡ್ಬೇಕಾಗಿರೋದು ನಾವೇ. ಔಷಧಿ ಕೇವಲ ನಮಗೊಂದು ಪ್ಲಾಟ್ಫಾರ್ಮ್ ಒದಗಿಸುತ್ತೆ. ಸರಿ, ಹಾಗಾದ್ರೆ ಇದು ಭೌತಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? GLP-1 ಮತ್ತು GIP ರಿಸೆಪ್ಟರ್ಸ್ ಅಂತ ಇರ್ತವೆ. ಈ ಔಷಧಿಯು ಆ ಹಾರ್ಮೋನ್ ಮಾರ್ಗಗಳನ್ನು ಆಕ್ಟಿವೇಟ್ ಮಾಡ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ ಮತ್ತು ಹೊಟ್ಟೆ ಖಾಲಿಯಾಗುವ ಪ್ರಕ್ರಿಯೆ ತುಂಬಾ ನಿಧಾನವಾಗುತ್ತೆ. ಹೊಟ್ಟೆಯಲ್ಲಿ ಆಹಾರ ಹೆಚ್ಚು ಹೊತ್ತು ಇರೋದ್ರಿಂದ ಮೆದುಳಿಗೆ ಹೊಟ್ಟೆ ತುಂಬಿದೆ ಅನ್ನೋ ಮೆಸೇಜ್ ಹೋಗ್ತಾನೇ ಇರುತ್ತೆ. ಸೊ ಪದೇ ಪದೇ ತಿನ್ಬೇಕು ಅನ್ನೋ ಬಯಕೆ ತಾನಾಗಿಯೇ ಕಡಿಮೆ ಆಗುತ್ತೆ. ಮುಂದಿನ ವಿಭಾಗ ಹಂತ 2 ಆಹಾರ ಮತ್ತು ಜಲಸಂಚಯನ. ಇಲ್ಲಿ ಬರುವ ಅತ್ಯಂತ ಕ್ರಿಟಿಕಲ್ ನಿಯಮ ಅಂದ್ರೆ 80% ಹೊಟ್ಟೆ ತುಂಬುವಿಕೆಯ ಮಿತಿ. ದೇಹ ನೀಡುವ ಸಿಗ್ನಲ್ಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಸ್ವಲ್ಪ ಜಾಗ ಉಳಿದಿದೆ ಅಂದ್ರೆ ಒಂದು 80% ಹೊಟ್ಟೆ ತುಂಬಿದೆ ಅನಿಸಿದ ತಕ್ಷಣ ಊಟ ನಿಲ್ಲಿಸಲೇಬೇಕು. ಜೀರ್ಣಕ್ರಿಯೆ ಆಗ್ಲೇ ನಿಧಾನವಾಗಿರುತ್ತೆ ಅಲ್ವಾ? ಹಾಗಾಗಿ ಮಿತಿ ಮೀರಿ ತಿಂದ್ರೆ ತೀವ್ರವಾದ ವಾಕರಿಕೆ ಮತ್ತು ವಾಂತಿ ಗ್ಯಾರಂಟಿ. ಅದಕ್ಕೆ ಹೊಟ್ಟೆ ಹೇಳುವ ಮಾತನ್ನು ಕೇಳಲೇಬೇಕು. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ನೀರು. ಪ್ರತಿದಿನ 2.5 ರಿಂದ 3 ಲೀಟರ್ ನೀರು ಕುಡಿಯೋದು ಕೇವಲ ಆಪ್ಷನ್ ಅಲ್ಲ, ಕಡ್ಡಾಯ ನಿಯಮ. ಆರಂಭದ ವಾರಗಳಲ್ಲಿ ಆಹಾರ ಕಮ್ಮಿ ತಿನ್ನೋದ್ರಿಂದ ಊಟದ ಮೂಲಕ ದೇಹಕ್ಕೆ ಸಿಗುವ ನೀರಿನ ಅಂಶ ಕೂಡ ಕಡಿಮೆಯಾಗುತ್ತೆ. ಇದರಿಂದ ಸಣ್ಣ ಪ್ರಮಾಣದ ಡಿಹೈಡ್ರೇಷನ್ ಮತ್ತು ಮಲಬದ್ಧತೆ ಶುರುವಾಗಬಹುದು. ಹಾಗಾಗಿ ನೀರು ಕುಡಿಯೋದನ್ನೇ ಒಂದು ದೊಡ್ಡ ಟಾಸ್ಕ್ ತರ ಮಾಡ್ಕೊಳ್ಬೇಕು. ಆಹಾರದ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಿನ ನಿಯಮಗಳಿರ್ಬೇಕು. ಪ್ರೋಟೀನ್ ಹೆಚ್ಚಾಗಿರುವ ಮತ್ತು ಕಾರ್ಬೋಹೈಡ್ರೇಟ್ ಕಡಿಮೆ ಇರುವ ಸಣ್ಣ ಪ್ರಮಾಣದ ಊಟ ಮಾಡಬೇಕು. ಎಣ್ಣೆ ಪದಾರ್ಥ, ಸಕ್ಕರೆ ಮತ್ತು ಪ್ರಾಸೆಸ್ಡ್ ಕಾರ್ಬ್ಸ್ ಕಡೆ ತಲೆನೂ ಹಾಕಬಾರ್ದು. ಜೀರ್ಣಕ್ರಿಯೆ ನಿಧಾನವಾಗಿರೋದ್ರಿಂದ ಇಲ್ಲಿ ಚೀಟ್ ಡೇಸ್ಗೆ ಜಾಗವೇ ಇಲ್ಲ. ನಿಯಮ ಮುರಿದು ತಿಂದ್ರೆ ಹೊಟ್ಟೆ ಉಬ್ಬರ ಮತ್ತು ಆಸಿಡ್ ರಿಫ್ಲೆಕ್ಸ್ ಬರೋದು ಖಚಿತ. ಈಗ ಹಂತ 3 ನಿರೀಕ್ಷೆಗಳು ಮತ್ತು ಪರಿಣಾಮಗಳ ಕಡೆ ಗಮನ ಹರಿಸೋಣ. ತೂಕ ಇಳಿಸುವ ವಿಚಾರದಲ್ಲಿ ವಾಸ್ತವಿಕ ಗುರಿಗಳಿರಬೇಕು. ವಾರಕ್ಕೆ ಸರಾಸರಿ 1.5 ಕೆಜಿಯಷ್ಟು ತೂಕ ಕಡಿಮೆಯಾಗುವುದು ಅತ್ಯಂತ ಆರೋಗ್ಯಕರ. ತೂಕದ ಮುಳ್ಳು ನಿಧಾನವಾಗಿ ಚಲಿಸುತ್ತೆ, ಆದ್ರೆ ಬಟ್ಟೆಗಳು ಸಡಿಲವಾಗುವುದು, ರಾತ್ರಿ ಒಳ್ಳೆ ನಿದ್ದೆ ಬರುವುದು ಮತ್ತು ದಿನವಿಡೀ ಎನರ್ಜೆಟಿಕ್ ಆಗಿರುವುದು ಇವೆಲ್ಲ ನಿಜವಾದ ಯಶಸ್ಸಿನ ಸಂಕೇತಗಳು. ಕೇವಲ ತೂಕದ ಯಂತ್ರವನ್ನು ಮಾತ್ರ ನೋಡಬಾರದು. ಇದರ ಜೊತೆಗೆ ದೈನಂದಿನ ಮಾನಿಟರಿಂಗ್ ಅತಿ ಮುಖ್ಯ. ಪ್ರತಿದಿನ ರಕ್ತದ ಸಕ್ಕರೆ ಮಟ್ಟ ಮತ್ತು ಬಿಪಿ ಚೆಕ್ ಮಾಡಲೇಬೇಕು. ಯಾಕಂದ್ರೆ ತೂಕ ಕಡಿಮೆಯಾದಂತೆ ದೇಹ ಬದಲಾಗುತ್ತೆ. ಆಗ ಮೊದಲಿನಷ್ಟೇ ಬೇರೆ ಔಷಧಿಗಳ ಡೋಸೇಜ್ ಕೂಡ ಬೇಕಾಗ್ದಿರಬಹುದು. ಈ ಟ್ರ್ಯಾಕಿಂಗ್ ಆಧಾರದ ಮೇಲೆ ವೈದ್ಯರ ಸಲಹೆಯಂತೆ ಇತರ ಔಷಧಿಗಳನ್ನು ಹೊಂದಿಸಿಕೊಳ್ಳುವುದು ಬಹಳ ಮುಖ್ಯ. ಅಡ್ಡಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ ಒಂದು ಆಸಕ್ತಿದಾಯಕ ವಿಚಾರವಿದೆ. ಬಹುತೇಕ ಸೈಡ್ ಎಫೆಕ್ಟ್ಸ್ ಬರೋದು ತಪ್ಪು ಆಯ್ಕೆಗಳಿಂದಲೇ. ಅಂದ್ರೆ 80% ಮಿತಿಯನ್ನು ಮೀರಿ ತಿಂದಾಗ ವಾಕರಿಕೆ ಬರುತ್ತೆ, ಸರಿಯಾಗಿ ನೀರು ಕುಡಿಯದಿದ್ದಾಗ ಮಲಬದ್ಧತೆ ಶುರುವಾಗುತ್ತೆ. ಇದರ ಅರ್ಥ ಸರಿಯಾದ ಶಿಸ್ತು ಇದ್ರೆ ಈ ಹೆಚ್ಚಿನ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ತಡೆಯಬಹುದು. ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ. ಕೊನೆಯದಾಗಿ ಹಂತ 4 ಚಲನೆ ಮತ್ತು ನಿರ್ವಹಣೆ. ಖಂಡಿತವಾಗಿಯೂ ಕೇವಲ ಔಷಧಿ ಮಾತ್ರ ಸಾಕಾಗೋದಿಲ್ಲ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ನಡೆಗೆ ಕಡ್ಡಾಯ. ಇದು ಕೊಬ್ಬನ್ನು ಕರಗಿಸುವುದು ಮಾತ್ರವಲ್ಲ, ನಮ್ಮ ಮೂಡನ್ನು ಬ್ಯಾಲೆನ್ಸ್ ಮಾಡ್ತದೆ. ಅದಕ್ಕಿಂತ ಮುಖ್ಯವಾಗಿ ಔಷಧಿನಿಂದ ನಿಧಾನವಾಗಿರುವ ಕರುಳಿನ ಚಲನಶೀಲತೆಯನ್ನು ಸುಧಾರಿಸಲು, ಅಂದರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗಲು ಈ ವ್ಯಾಯಾಮ ಬೇಕೇ ಬೇಕು. ಮತ್ತೊಂದು ಎಚ್ಚರಿಕೆಯ ಮಾತು, ಔಷಧಿಯನ್ನು ಏಕಾಏಕಿ ನಿಲ್ಲಿಸುವುದು ಅಥವಾ ಡೋಸ್ ಬಿಟ್ಟು ಬಿಡುವುದು ಬಹಳ ಅಪಾಯಕಾರಿ. ಹೀಗೆ ಮಾಡಿದರೆ ಹಾರ್ಮೋನ್ ಏರುಪೇರಾಗಿ ವಿಪರೀತ ಹಸಿವು ಶುರುವಾಗುತ್ತದೆ. ಆಗ ಕಳೆದುಕೊಂಡ ತೂಕ ಅಷ್ಟೇ ವೇಗವಾಗಿ ವಾಪಸ್ ಬರುವ ದೊಡ್ಡ ರಿಸ್ಕ್ ಇರುತ್ತದೆ. ಹಾಗಾಗಿ ಈ ಪ್ರಯಾಣದಲ್ಲಿ ನಿರಂತರತೆ ಅನ್ನೋದು ಅನಿವಾರ್ಯ.
ಮೂಲ ವರದಿಯ ಒಂದು ಅದ್ಭುತವಾದ ಸಂದೇಶವನ್ನು ನಾವು ಸದಾ ನೆನಪಿಡಬೇಕು. ಔಷಧಿಯು ನಮ್ಮ ಕರುಳು ಮತ್ತು ಮೆದುಳಿನ ನಡುವಿನ ಸಂವಾದವನ್ನು ಬದಲಾಯಿಸಬಹುದು ನಿಜ, ಆದರೆ ಅಂತಿಮ ಫಲಿತಾಂಶವನ್ನು ಬರೆಯುವುದು ನಮ್ಮ ಶಿಸ್ತಿನ ಅಭ್ಯಾಸಗಳು ಮಾತ್ರ. ಆಹಾರದ ಶಿಸ್ತು, ವ್ಯಾಯಾಮ ಮತ್ತು ಮಾನಸಿಕ ಶಾಂತಿಯೇ ನಿಜವಾದ ಯಶಸ್ಸಿನ ಮೂಲಮಂತ್ರ. ಕೊನೆಯದಾಗಿ ಈ ಎಕ್ಸ್ಪ್ಲೇನರ್ ಅನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಮುಖ ಪ್ರಶ್ನೆ. ಈ ಪ್ರಬಲ ವೈದ್ಯಕೀಯ ಸಾಧನವನ್ನು ಯಶಸ್ವಿಗೊಳಿಸಲು ಬೇಕಾದ ಆ ಕಟ್ಟುನಿಟ್ಟಿನ ದೀರ್ಘಕಾಲೀನ ಶಿಸ್ತನ್ನು ಮೈಗೂಡಿಸಿಕೊಳ್ಳಲು ನಿಜಕ್ಕೂ ಸಾಧ್ಯವೇ? ಇದೊಂದು ಕೇವಲ ತಾತ್ಕಾಲಿಕ ಡಯಟ್ ಅಲ್ಲ, ಇದೊಂದು ಗಂಭೀರವಾದ ಜೀವನ ಶೈಲಿಯ ಬದ್ಧತೆ. ಇದರ ಬಗ್ಗೆ ಆಳವಾಗಿ ಯೋಚಿಸಿ. ಈ ವಿವರಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ಎಕ್ಸ್ಪ್ಲೇನರೊಂದಿಗೆ ಮತ್ತೆ ಸಿಗೋಣ.